ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಒಂದು ಯಾವ ಥರ ಈಸಿಯಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಬಂದು ಚಳಿಗಾಲದಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಸ್ಕಿನ್ ಡ್ರೈ ಆಗೋದು, ಆಮೇಲೆ ತುಟಿ ಎಲ್ಲ ಒಡೆಯೋದು, ಆಮೇಲೆ ಸ್ಕಿನ್ ಎಲ್ಲ ಮಾರ್ಕ್ಸ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಕೋಬೇಕು, ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನೋಡಿ. ಮೊದಲನೇದಾಗಿ ಬಂದ್ಬಿಟ್ಟು ನೀರನ್ನು ಜಾಸ್ತಿ ಕುಡಿಬೇಕು. ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ನಾವು ಹೆಲ್ದಿಯಾಗಿ ಇರ್ಬೋದು. ಏನೇ ಒಂದು ನಮಗೆ ಹೀಟ್ ಆದರೂ ಹೇಳ್ತಾರೆ ಜಾಸ್ತಿ ನೀರು ಕುಡಿಬೇಕು ಅಂತ. ಚಳಿಗಾಲದಲ್ಲಿ ನೀರು ಕುಡಿಯೋದು ಕಡಿಮೆ ನಾವು, ಹಾಗಾಗಿ ಹೇಳ್ತಾ ಇದ್ದೀನಿ, ನೀರನ್ನು ಕಡಿಮೆ ಕುಡಿಲಿಕ್ಕೆ ಹೋಗಬೇಡಿ. ನೀರನ್ನು ಕಡಿಮೆ ಕುಡಿಯೋದ್ರಿಂದ ಮನುಷ್ಯ ಕಾಮನ್ ಆಗಿ ಡಿಹೈಡ್ರೇಷನ್ ಆಗುತ್ತೆ. ಅಂದರೆ ನೀರಿನ ಅಂಶ ಮೈಯಲ್ಲಿ ಕಡಿಮೆ ಆದರೆ ಮತ್ತೆ ಆರಾಮ್ ತಪ್ಪೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಇದು ಬಂದು ಮೊದಲನೇದಾಯಿತು. ಆಮೇಲೆ ಇವಾಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವೀಕ್ಲಿ ಒಂದ್ಸಲ ಆದ್ರೂ ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ತಲೆನೂ ನಮ್ಮದು ಡ್ರೈ ಆಗಿರುತ್ತೆ. ಆಮೇಲೆ ಹೇರ್ಸ್ ಎಲ್ಲ ಬಂದ್ಬಿಟ್ಟು ಸ್ಪ್ಲಿಟ್ ಆಗ್ತಾ ಇರುತ್ತೆ. ಯಾಕಂತ ಅಂದರೆ ಫುಲ್ ಡ್ರೈ ಇದ್ರೆ ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಆಗುತ್ತೆ, ಚಾನ್ಸಸ್ ಅಂತಲ್ಲ, ಆಲ್ಮೋಸ್ಟ್ ಆಗ್ತಿರುತ್ತೆ ಚಳಿಗೆ. ಸೊ ಹಾಗಾಗಿ ತಲೆ ಸ್ನಾನ ಮಾಡುವಾಗ ವೀಕ್ಲಿ ಒಂದ್ಸಲ ಆದ್ರೂ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಮತ್ತು ವೀಕ್ಲಿ 2 times ಆಯಿಲ್ ಮಸಾಜ್ ಮಾಡ್ಕೋಬೇಕು. ಆಯಿಲ್ ಯಾವ ಥರ ಇರಬೇಕು ಅಂದರೆ ಸ್ವಲ್ಪ ಒಂದು ಬಟ್ಲಲ್ಲಿ ತಗೊಂಡು ಉಗುರು ಬೆಚ್ಚಗೂ ಕಾಯಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಆವಾಗ ನಮ್ಮದು ಸ್ಕಿನ್ ಯಾವ ಥರ ಇರುತ್ತೆ ಅಂತ ಅಂದರೆ ಸ್ವಲ್ಪ ಆಯಿಲಿ ಆಗಿ ಇರುತ್ತೆ, ಡ್ರೈ ಇರಲ್ಲ ಅಷ್ಟೊಂದು. ಸೊ ಹಾಗಾಗಿ ಅದು ಒಂದು ಮೇಂಟೈನ್ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ನಾನ ಮಾಡುವಾಗ ಚಳಿ ಇದೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಬಿಸಿ ನೀರನ್ನು ಯೂಸ್ ಮಾಡಬೇಡಿ. ಅಷ್ಟೇ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೂ ನೀರನ್ನು ಸ್ನಾನ ಮಾಡಬೇಕು. ಅಂದರೆ ನಮ್ಮ ದೇಹಕ್ಕೆ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ. ಜಾಸ್ತಿ ನಾವು ಬಿಸಿನೀರು ಮಾಡಿದ್ದಿನ ನಮ್ಮದು ಬಾಡಿ ಯಾವ ಥರ ಅಂತಂದರೆ ಒಂಥರ ಡ್ರೈ ಆಗೋದು, ಆಮೇಲೆ ಒಂಥರ ಈಚಿಂಗ್ ಆಗೋದು, ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ನಾನಂತೂ ಅಬ್ಸರ್ವ್ ಮಾಡಿದ್ದೀನಿ. ಜಾಸ್ತಿ ಬಿಸಿ ನೀರನ್ನು ಸ್ನಾನ ಮಾಡಬೇಡಿ. ಆಮೇಲೆ ಸ್ನಾನ ಮಾಡುವಾಗ ಜಾಸ್ತಿ ಸೋಪನ್ನು ಈ ಚಳಿಗಾಲದಲ್ಲಿ ಯೂಸ್ ಮಾಡಬೇಡಿ. ಒಂದ್ಸತ ಅಷ್ಟೇ ಹಚ್ಕೊಬೇಡಿ. ನಿಮಗೆ ಯಾವ ಸೋಪ್ ಇಷ್ಟ ಆಗುತ್ತೆ ಅದನ್ನೇ ಯೂಸ್ ಮಾಡಿ, ಬಟ್ ಜಾಸ್ತಿ ಉಜ್ಜೋದು ಈ ಥರ ಎಲ್ಲ ಮಾಡಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೊರಗಡೆ ಹೋಗುವಾಗ ನಾವು ಎಲ್ಲಾದರೂ ಹೋಗ್ತಾ ಇರ್ತೀವಿ, ಮನೆಯಲ್ಲಿ ಅಂತೂ ಕೂಡೋಕ್ಕಾಗಲ್ಲ, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಸೊ ಎಲ್ಲರಿಗೂ ಕೆಲಸ ಇರುತ್ತೆ. ಸೊ ಹೊರಗಡೆ ಹೋಗುವಾಗ ಏನು ಮಾಡಬೇಕು ಅಂತ ಅಂದರೆ ಬಾಡಿ ಲೋಷನ್ನ ಅಪ್ಲೈ ಮಾಡಿಕೊಂಡು ಹೋಗಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೊರಗಡೆ ಹೋಗಿ ಬಂದ ತಕ್ಷಣ ಕ್ಲೀನಾಗಿ ಫೇಸ್ ವಾಶು ಮಾಡ್ಕೋಬೇಕು. ಮತ್ತು ಸರಿಯಾಗಿ ಮೇಂಟೈನ್ ಆಗುತ್ತೆ ಅವಾಗ. ಮತ್ತು ಜಾಸ್ತಿ ಈ ಚಳಿಗಾಲದಲ್ಲಿ ಬಂದ್ಬಿಟ್ಟು ಕಾಟನ್ ಡ್ರೆಸ್ಸನ್ನು ಯೂಸ್ ಮಾಡಿ. ಕಾಟನ್ ಡ್ರೆಸ್ ಯೂಸ್ ಮಾಡೋದ್ರಿಂದ ಅಷ್ಟೊಂದು ನಮಗೆ ಕಂಫರ್ಟೇಬಲ್ ಫೀಲ್ ಇರುತ್ತೆ. ಆ ಥರ ಇವಾಗ ಕಾಟನ್ ಡ್ರೆಸ್ ಬೇರೆನೂ ಯೂಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಕಾಟನ್ ಡ್ರೆಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಇರುತ್ತೆ ಅಂತ ಹೇಳ್ತೇನೆ ನಾನು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರಾತ್ರಿ ಮಲಗುವಾಗ ಮುಖ ತೊಳ್ಕೊಂಡು ಕೈ ಕಾಲು ಎಲ್ಲ ತೊಳ್ಕೊಂಡು ಸ್ವಲ್ಪ ವ್ಯಾಸ್ಲಿನನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ಮತ್ತು ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಆಗಿ ಅವಾಗ ಮತ್ತೆ ಒಂದು ಸ್ವಲ್ಪ ನಿಮ್ಮ ಸ್ಕಿನ್ ಒಂದು ಲೆಕ್ಕಕ್ಕೆ ಓಕೆ ಇರುತ್ತೆ. ಚಳಿಗಾಲದಲ್ಲಿ ಈ ಥರ ಎಲ್ಲ ಮೇಂಟೈನ್ ಮಾಡ್ತಾ ಹೋಗೋದ್ರಿಂದ ನಮಗೆ ಯಾವುದು ಏನೂ ಅನಿಸಲ್ಲ. ಸೊ ಹಾಗಾಗಿ ಇಷ್ಟು ನನಗೆ ಈ ಥರ ಎಲ್ಲ ಗೊತ್ತಿದೆ. ಸೊ ಅಷ್ಟು ಮಾತ್ರ ನಾನು ಮಾಡ್ತೀನಿ, ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಚಳಿ ಇದೆ ಅಂತ ಮೇಲೆ ಟೀ ಕುಡಿಯೋದಾಗಲಿ ಕಾಫಿ ಕುಡಿಯೋದಾಗಲಿ ಆ ಥರ ಮಾಡಬೇಡಿ. ಕೆಫೆನ್ ಯೂಸ್ ಮಾಡಬೇಡಿ ಜಾಸ್ತಿ ಈ ಟೈಮ್ನಲ್ಲಿ. ಮತ್ತು ನೋಡಿ, ಈ ಟೈಮ್ನಲ್ಲಿ ತುಟಿ ಎಲ್ಲ ಸೀಳೋದು, ಈ ಥರ ಡ್ರೈ ಆಗೋದು ಈ ಥರ ಎಲ್ಲ ಕಾಮನ್ ಆಗಿ ಇರುತ್ತೆ. ಸೊ ತುಟಿಗೆ ಏನು ಮಾಡಬೇಕು ಅಂತಂದರೆ ಲಿಪ್ ಬಾಮ್ನ ಯೂಸ್ ಮಾಡಿ, ಮತ್ತು ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡ್ರೆ ನಾರ್ಮಲ್ ಆಗಿ ಇರುತ್ತೆ ನಮ್ಮ ತುಟಿ ಬಂದ್ಬಿಟ್ಟು. ಸೊ ಇದನ್ನೊಂದು ಯೂಸ್ ಮಾಡಿ. ಇಷ್ಟನ್ನೇ ಎಲ್ಲ ನೀವು ಮಾಡಿದ್ರೆ ಒಂದು ಸ್ವಲ್ಪ ನಿಮ್ದು ಸ್ಕಿನ್ನನ್ನು ಕೇರ್ ಮಾಡ್ಕೋಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಕೈಪಲ್ಯ, ಹಣ್ಣು ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಾ ಇರಿ. ಈ ಟೈಮ್ನಲ್ಲಿ ಕೋಲ್ಡ್ ಇದೆ ಅಂದ್ಕೊಂಡು ಹಣ್ಣು ಅದು ಇದು ತಿನ್ನೋದೆಲ್ಲ ಬಿಡಬೇಡಿ. ತಿನ್ನೋದು ಮಾತ್ರ ಹಾಗೆ ಕಂಟಿನ್ಯೂ ತಿಂತಾನೆ ಇರಿ. ಇಷ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೇನೆ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನನ್ನ ವಿಡಿಯೋದಿಂದ ನಿಮಗೆ ಯೂಸ್ ಆಗಿದ್ರೆ, ಏನಾದರೂ ಸ್ವಲ್ಪನಾದರೂ ಇದರಲ್ಲಿ ನಿಮಗೆ ಓಕೆ ಅನಿಸಿದರೆ ಒಂದು ಕಮೆಂಟ್ ಹಾಕಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಬೇರೆ ಒಂದು ಕಂಟೆಂಟ್ ಜೊತೆಗೆ ಸಿಗ್ತೇನೆ. ಸೊ ಧನ್ಯವಾದಗಳು ಸ್ನೇಹಿತರೆ.